ಅದಕ್ಕೆ ಬಾಯಿ ಮುಚ್ಚಬೇಕು. La 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 la. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಯಿತು ಮೂವಿಗೆ ಹೋಗದೆ. ಹಾಗೆ ನಾನು ಮತ್ತು ರಶ್ಮಿ ಇಬ್ಬರು ಮೂವಿಗೆ ಹೋಗೋಣ ಅಂಥೇಳಿ ಧರ್ಮ ಚಾವಡಿ ಮೂವಿಗೆ ಹೋಗ್ತಾ ಇದ್ದೀವಿ. ಇದು ತುಳು ಮೂವಿ. ಸೊ ತುಂಬ ದಿವಸ ಆಗಿತ್ತು ಹೋಗಿದೆ. ಈ ಮೂವಿ ರಿವ್ಯೂ ಚೆನ್ನಾಗಿತ್ತಲ್ಲ, ಸೊ ಹಾಗಾಗಿ ಹೋಗೋಣ ಅಂತ ನಾನು ರಶ್ಮಿ ಹೊರಟ್ವಿ. ಇಲ್ಲೇ ಪಡುಬಿದ್ರೆಗೆ ಹೊರಟಿರೋದು ನಾವು. ಪಡುಬಿದ್ರೆದು ಭಾರತ್ ಸಿನಿಮಾಸ್ಗೆ. ಸೊ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಮೂವಿ ಸ್ಟಾರ್ಟ್ ಆಗೋದು 1:30ಗೆ, ನಾವು ಬಂದಿರೋದು 1:30. ಟೈಮ್ ಆಗೋಯ್ತು 1:30. ರಶ್ಮಿ ಅಲ್ಲಿದ್ದಾಳೆ, ಬರ್ತಾ ಇದ್ದಾಳೆ, ಗಾಡಿ ಪಾರ್ಕ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ಹೋಗಿ ಟಿಕೆಟ್ ತೊಗೊಳ್ತೀನಿ. ಲಿಫ್ಟ್ ವರ್ಕ್ ಆದರೆ ಲಿಫ್ಟಲ್ಲಿ ಹೋಗ್ಬೋದು. ಲಿಫ್ಟ್ ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಲಿಫ್ಟ್ ಆನ್ ಆಗಿದೆ, ಬಟ್ ಇವಳು ಬಂದಿಲ್ಲ ರಶ್ಮಿ. ಟೀಶರ್ಟ್ಸರು ಸೆಕೆಂಡ್ ಅಲ್ಲ ಅದು? ಹೌದು, 1:30 ಅಂತ ಕರೆಕ್ಟ್ 1:30ಗೆ ಬಂದಿದ್ದೀವಿ. ಸ್ಟಾರ್ಟ್ ಆಗಿಲ್ಲ ನಂಬರ್. ಬಂದು ಮೇ ಬಿ ಆಗಿದೆ, ಸ್ಟಾರ್ಟ್ ಆಗಿರ್ಬೋದೇನೋ. ಸ್ಟಾರ್ಟ್ ಆಗಬೇಕಾಗಿದೆ. ಕರೆಕ್ಟಾಗಿ ಸರಿ ಆಯಿತು. ಹೌದು, ಸದ್ಯ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ, ಆಗಬೇಕಿತ್ತು ಅಷ್ಟೇ. ಮೂವಿ ಚೆನ್ನಾಗಿದೆ. ಹಾಫ್ ನೋಡಿದ್ವಿ. ಇಂಟರ್ವೆಲ್ ಈಗ ರಶ್ಮಿ ಹೊರಗಡೆ ಹೋಗಿ ಕಾಫಿ ತರ್ತೀನಿ ಅಂತ ಹೋಗಿದ್ಲು. ಸೊ ಬರಬೇಕಾದ್ರೆ ಏನು ತಂದೆ ರಶ್ಮಿ? ನಾನು 2 ಪಪ್ಸ್, ಮತ್ತು ನಿಮಗೆ ಕಾಫಿ, ನನಗೆ ಜ್ಯೂಸು, ಮತ್ತು 2 ಪಾಪ್ಕಾರ್ನ್. ಯಾವ ತಂದಿದ್ದು ಪಾಪ್ಕಾರ್ನ್? ಇದು ಚೀಸ್. ಇಷ್ಟೆಲ್ಲ ತೊಗೊಂಡು ಬಂದಿದ್ದಾಳೆ, ಬಟ್ ಇದನ್ನು ತಿನ್ನೋಕ್ಕಾಗಲ್ಲ. ಇಷ್ಟೆಲ್ಲ ಕಾಫಿ ಕುಡಿದು ಪಪ್ಸ್ ತಿಂದಿದ್ದಷ್ಟೇ. ಅದನ್ನು ಮಕ್ಕಳಿಗೆ ವಾಪಸ್ ಮನೆಗೆ ತೊಗೊಂಡೋಗಿದ್ದಷ್ಟೇ. ಆರೆಂಜ್ ಅದು ಹೇಗಿತ್ತು? ಒಳ್ಳೆತ್ತಾ? ಅಕಸ್ಮಾತ್ ನನ್ನ ಸಾಯಿಸದಿದ್ದರೆ ಒಳ್ಳೇದಾಗ್ತಿರ್ಬೇಕು ಅಲ್ಲ? ಬದುಕಿಸಿದ್ರೆ ಪಾಪ ಅಂತ ಏನು ಹೇಳೋದು, ಒಳ್ಳೆತನ ತೋರಿ. ಹೌದು, ಬದುಕಿಸಿದ್ರೆ ಒಳ್ಳೆ ಆಗ್ತಿರ್ಲಿಲ್ಲ, ಅದು ಸರಿ ಆಗ್ತಿರ್ಲಿಲ್ಲ, ಆಗ್ತಿತ್ತು. ಯಾಕಂದ್ರೆ ಅಷ್ಟು ಜನರನ್ನು ಸಾಯಿಸಿ ಕ್ಷಮೆ ಇರೋದಿಲ್ಲ. ಸೊ ಹಾಗಾಗಿ ಅದು ಸಾಯಿಸಿದಕ್ಕೆ ಒಳ್ಳೆದಾಯ್ತು. ಹೌದು ಅಲ್ಲ? ಒಳ್ಳೆದೇ ಆಯ್ತು. ನಮಗೆ ಮೂವಿ ಮುಗಿತ್ತು. ಆಯ್ತು, ಮಳೆ ಬರ್ತಾ ಇದೆ. ಇಲ್ಲ ಇಲ್ಲ, ಅದು ಮೇಲೆ ನೀರು ಬೀಳ್ತಿರೋದು. ಹೌದಾ? ಬರ್ತಾ ಇಲ್ವಾ? ಮಳೆ ಬರ್ತಿಲ್ಲ, ಬಿಸಿಲಿದೆ ಅಲ್ಲ? ಮಳೆ ಬರ್ತಾ ಇಲ್ಲ. ಮೂವಿಗೆ ಹೋಗಿ ಬಂದ್ವಿ ನಾವು. ಮೂವಿ ಒಳ್ಳೆದಿತ್ತು. ಇದು ನೆಕ್ಸ್ಟ್ ಡೇ. ನಮ್ಮ ಕಡೆ ಆಷಾಢಕ್ಕೆ ಆಟಿ ಅಂತ ಕರಿತೀವಿ. ಆಟಿದು ಕಷಾಯ ಕುಡಿಯೋ ದಿವಸ. ಸೊ ಹಾಗೆ ಮಾಮಿ ರೆಡಿ ಮಾಡ್ತಾ ಇದ್ದಾರೆ ಕಷಾಯಕ್ಕೆ. ಸೊ ಅವರು ಕಷಾಯ ಕುಡಿಯುವಾಗ ನಾನು ಅದೇ ಹೊರಗೆ ಬಂದು ನೋಡುವಾಗ ತುಂಬ ಮಳೆ ಇತ್ತು. ಒಂಥರ ಚೆನ್ನಾಗಿತ್ತು ಹೊರಗಡೆ ಸೀನು. ಸೊ ಹಾಗಾಗಿ ಅದನ್ನ ಶೂಟ್ ಮಾಡ್ಕೊಂಡು ಬಂದೆ. ಈಗ ಮಾಮಿ ರೆಡಿ ಮಾಡ್ತಾ ಇದ್ದಾರೆ ಕಷಾಯಕ್ಕೆ. ಇದನ್ನು ಕುಡಿಬೇಕು. ವರ್ಷದಲ್ಲಿ ನಾವು ಒಂದು ಸತಿ ಇದನ್ನು ಕುಡಿಯೋದು, ಅಂದರೆ ಇಡೀ ವರ್ಷದ ಮದ್ದು ಅಂತ ಹೇಳ್ತಾರೆ. ಅದಕ್ಕೆ ಪಾಳೆದ ಕೆತ್ತೆ ಅಂತ ಹೇಳ್ತಾರೆ. ಸೊ ಅದು ತಗೊಂಡು ಬಂದು ಸೊ ಅದನ್ನು ಕಡ್ದು ಅದರ ರಸ ತೆಗೆದು ಕುಡಿಯುವಂಥದ್ದು. ಆಯುಷ್ ಎದ್ದು ಬಂದ, ಮದ್ದು ಕುಡಿಲಿಕ್ಕೆ ಉಂಟು ಅಂತ ಹೇಳಿದೆ ನಾನು. ಸೊ ಈಗ ಓಡ್ತಾನೆ ನೋಡಿ. ಅರೆ ರೆಡಿ ಆಯ್ಷಾ? ರೆಡಿ ಇದೆಯಾ ಮದ್ದು ಕುಡಿಲಿಕ್ಕೆ? ಹಾಂ, ಎಲ್ಲ ಓಡೋದು ನೋಡಿ. ಅಲ್ಲಿ ಅದಕ್ಕೆ ಬಾಯಿ ಮುಚ್ಚಬೇಕು. ಕಷಾಯ ಕುಡಿತೀಯಾ? ಕುಡಿತೀಯಾ ಇಲ್ವಾ? ದುಂಬುದನ? ಏನು ದುಂಬುದ? ದುಂಬು ಲಂಚನೆ ಪರಂದಿತ್ತೀನಿ. ದೊಡ್ಡಮ್ಮ ಪರ್ಪಾಡ, ಏನು ಪರ್ಪಾಡ? ಕಷಾಯ ರೆಡಿ ಆಯಿತು. ಸೊ ಅದಕ್ಕೆ ಲಾಸ್ಟಿಗೆ ಒಗ್ಗರಣೆ ಕೂಡ ಹಾಕ್ಲಿಕ್ಕೆ ಉಂಟು, ಅಂದರೆ ಕಲ್ಲಿದ್ದು. ಸೊ ಅದು ಕೂಡ ಆಯಿತು. ಮಕ್ಕಳು ಒಬ್ಬರೊಬ್ಬರು ಬರ್ತಾ ಇದ್ದಾರೆ ಎಂಥ ಕಷಾಯ ಅಂತ ನೋಡಲಿಕ್ಕೆ. ಕಷಾಯ ಕುಡಿದು ಮೆತ್ತೆಗಂಜಿ ತಿನ್ನಬೇಕು. ಸೊ ಹಾಗೆ ಮೆತ್ತೆಗಂಜಿ ಕೂಡ ರೆಡಿಯಾಗಿದೆ. ನಮಗೆ ಓಕೆ, ಬಟ್ ಮಕ್ಕಳು ಬೆಲ್ಲ ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಅವರಿಗೆ ಬೆಲ್ಲ ಕೊಟ್ಟು
ಕುಡಿಸೋದು. ಬರ್ಲೆ ಹಾಂ ಒಮ್ಮೆಲೆ ಕುಡಿದು ಬೆಲ್ಲ ತಿನ್ನಿ. ಆಯ್ತು ಬೇರೆ ಬೆಲೆ ಬೆಲ್ಲ ತಿನ್ನು ಬೇರೆ ಬೆಲೆ ಬರೀ ಪೂರ ಪಟ್ಟ ಬರ ಗುಡ್ ಬೈ ಪಟ್ಟ ಬರ್ದು ಬೆಲ್ಲ ತಿನ್ನು ತಿನ್ನು ಬೆಲ್ಲ ತಿನ್ನು ಹಾಂ ಸರಿ ಚೂರು. ಕಷ್ಟದಲ್ಲಿ ಕುಡಿದ್ರು ಮಕ್ಕಳು. ಸಣ್ಣವನು ಸ್ವಲ್ಪ ಲೇಟ್ ಆಯಿತು ಅವ್ನು ಕೊಡ್ತಿದ್ದು, ಇವರಿಬ್ಬರು ಸ್ವಲ್ಪ ಬೇಗ ಕುಡಿದ್ರು. ಸೊ ಹಾಗೆ ಅವರಿಬ್ಬರದ್ದು ವೀಡಿಯೋ ತೆಗಿಲಿಕ್ಕೆ ಆಯಿತು ನನಗೆ. ಸಣ್ಣವನದ್ದು ಸಿಗಲಿಲ್ಲ ವೀಡಿಯೋ. ಈಗ ಎಲ್ಲ ಮೂವರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಕಷಾಯ ಕುಡಿದು ಈಗ ತಿಂಡಿ ಕೊಟ್ಟಿದೆ, ಒಂದು ಕಷಾಯ ಕುಡಿದು ಒಂದು 10 ಮಿನಿಟ್ಸ್ ಆಗಿ ಮತ್ತೆ ತಿಂಡಿ ಕೊಟ್ಟಿದ್ದು. ಸೊ ತಿಂಡಿ ಮೆಂತೆ ಗಂಜಿನೇ ಮಾಡಬೇಕು. ಸೊ ಅದೇ ಅಂದರೆ ಕಷಾಯ ಕುಡ್ತಿರ್ತೀವಲ್ಲ ಆವಾಗ ಜೀವಕ್ಕೆ ಅದು ತುಂಬ ಹೀಟ್ ಅಂತ ಹೇಳ್ತಾರೆ. ಹಾಗಾಗಿ ಮೆಂತೆ ತುಂಬ ತಂಪಲ್ವಾ, ಸೊ ಅದಕ್ಕೆ ಮೆಂತೆ ಮತ್ತು ಅದಕ್ಕೆ ಕಾಯಿ ಹಾಲು ಇದೆಲ್ಲ ಸೇರಿಸೋದ್ರಿಂದ ಸೊ ತಂಪೆ ಆಗುತ್ತೆ. ಹಾಗಾಗಿ ತಂಪಿದ್ದು ಕುಡಿಬೇಕು ಅನ್ನೋ ಉದ್ದೇಶಕ್ಕೆ ಮೆಂತೆ ಗಂಜಿ ಮಾಡುವಂಥದ್ದು. ಸೊ ಮಕ್ಕಳು ಆಟ ಆಡ್ತಾ ಮೆಂತೆ ಗಂಜಿ ತಿಂತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.